ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ತೆರೆಮರೆಯ ಗುದ್ದಾಟ ನಡೀತಾನೆ ಇದೆ. ಅದು ಯಾವ್ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ ಪ್ರತಿದಿನ ನೀವು ಗಮನಿಸ್ತಾ ಇದ್ದೀರಾ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಬಣ ಹಾಗೂ ಡಿಕೆ ಶಿವಕುಮಾರ್ ಬಣ ಈ ಭಾಗದಲ್ಲಿ ಬಹಿರಂಗವಾಗಿ ಸಮರಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಪಂಥಾಹ್ವಾನಕ್ಕೆ ಕಾರಣ ಆಗ್ತಾ ಇರುವಂತಹ ಜಿಲ್ಲೆಯ ನಾಯಕರು ಯಾರು ಅಂದ್ರೆ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ತುಮಕೂರಿನಲ್ಲಿ ಜೋರಾಯಿತು ಕಾಂಗ್ರೆಸ್ ಭಿನ್ನಮತ. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಶಕ್ತಿ ಪ್ರದರ್ಶನ. ಗೃಹ ಸಚಿವ ಪರಮೇಶ್ವರ್ ರಾಜಣ್ಣ ವಿರುದ್ಧ ಗರಂ. ಗುಬ್ಬಿ ಶ್ರೀನಿವಾಸ್ ಹಿಂದಿರೋ ಆ ದೈತ್ಯ ಶಕ್ತಿ ಯಾರು? ಜಿಲ್ಲೆಯಲ್ಲಿ ತುಘಲಕ್ ದರ್ಬಾರ್ ನಡೀತಿದೆ. ನಾನು ಅಂತ ಅಹಂಕಾರ ಪಡೋರು ಹೆಚ್ಚಾಗಿದ್ದಾರೆ. ನಮಗೂ ಮಾರ್ಕ್ಸ್ ಹಾಕೋ ಕಾಲ ಬಂದೇ ಬರುತ್ತೆ. ನಾವು ನಮ್ಮ ತಾಕತ್ತು ತೋರಿಸ್ತೀವಿ. ಹೀಗೆ ವಾಗ್ಬಾಣಗಳನ್ನು ಬಿಟ್ಟಿದ್ದು ಗುಬ್ಬಿ ಕಾಂಗ್ರೆಸ್ ಶಾಸಕ ಎಸ್ಆರ್ ಶ್ರೀನಿವಾಸ್. ಜಿಲ್ಲೆಯ ಸಚಿವರಾದ ಜಿ ಪರಮೇಶ್ವರ್ ಹಾಗೂ ಕೆಎನ್ ರಾಜಣ್ಣ ವಿರುದ್ಧ ಎಸ್ಆರ್ ಶ್ರೀನಿವಾಸ್ ಕೆಂಡಾಮಂಡಲರಾಗಿದ್ದಾರೆ. ಅಸಲಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಪತ್ನಿ ತುಮಕೂರು ಹಾಲು ಒಕ್ಕೂಟಕ್ಕೆ ನಿರ್ದೇಶಕರಾಗಿ ಚುನಾಯಿತರಾಗಿದ್ದರು. ಅಧ್ಯಕ್ಷ ಗಾದಿ ಮೇಲೆ ಕಣ್ಣು ಇಟ್ಟಿದ್ರು. ಆದ್ರೆ ಸಹಕಾರಿ ಸಚಿವ ರಾಜಣ್ಣ ಹಾಗೂ ಪರಮೇಶ್ವರ್ ಪಾವಗಡ ಶಾಸಕ ವೆಂಕಟೇಶ್ರನ್ನು ನೇಮಕ ಮಾಡಿ ಅಧ್ಯಕ್ಷ ಕುರ್ಚಿ ಮೇಲೆ ಕೂರಿಸಿದ್ದಾರೆ. ಇದು ಶ್ರೀನಿವಾಸ್ ಅಸಮಾಧಾನಕ್ಕೆ ಕಾರಣವಾಗಿದೆ. ಸಚಿವರ ನಿರ್ಧಾರ ಧಿಕ್ಕರಿಸಿದ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಗೆದ್ದ ತನ್ನ ಪತ್ನಿ ಭಾರತಿಗೆ ಅಭಿನಂದನೆ ಸಲ್ಲಿಸುವ ನೆಪದಲ್ಲಿ ಬಲ ಪ್ರದರ್ಶನ ಮಾಡಿ ಸಚಿವರ ವಿರುದ್ಧ ಗುಡುಗಿದ್ದಾರೆ. ಅಲ್ಲದೆ ತನ್ನ ಬೆನ್ನ ಹಿಂದೆ ಡಿಕೆ ಶಿವಕುಮಾರ್ ಇದ್ದಾರೆ ಎಂಬ ಸಂದೇಶವನ್ನು ರವಾನಿಸಿದ್ದಾರೆ. ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿ ಗಮನಿಸ್ತಾ ಇದ್ದಾರೆ. ನಾನು ಒಂದನ್ನು ಯಾವತ್ತೂ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಣ್ಣ ಅವರು ಬೆಂಗಳೂರಿಗೆ ಕರ್ಸ್ಕೊಂಡು ಒಂದು ಅರ್ಜಿ ಹಾಕ್ಸ್ಬಿಟ್ಟು ತಿರ್ಗ ನನ್ನೇ ಸೋಸ ಮಾಡ್ಬಿಟ್ರಲ್ಲ, ಇವೆಲ್ಲವನ್ನ ನೋಡಿ ನಮ್ಗೆ ಮಾರ್ಕ್ಸ್ ಹಾಕ್ತಾರೆ. ಮಾರ್ಕ್ಸ್ ಹಾಕೋ ದಿನ ಬರುತ್ತೆ, ಬಂದಂಗೇನಿರಲ್ಲ. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಸಿಡಿದು ಕಾಂಗ್ರೆಸ್ಗೆ ಬಂದವರು. ದೂರದ ಸಂಬಂಧಿಯೂ ಆದ ಡಿಸಿಎಂ ಡಿಕೆ ಶಿವಕುಮಾರ್ ಕೃಪಾ ಕಟಾಕ್ಷವು ಶ್ರೀನಿವಾಸ್ ಮೇಲಿದೆ. ಅದರ ಫಲವಾಗಿಯೇ ಕೆಎಸ್ಆರ್ಟಿಸಿ ಅಧ್ಯಕ್ಷರೂ ಆಗಿದ್ದಾರೆ. ಹೀಗಿರುವಾಗ ತುಮುಲ್ ಅಧ್ಯಕ್ಷರ ಆಯ್ಕೆ ಮಾಡುವಾಗ ಜಿಲ್ಲೆಯ ಸಚಿವರುಗಳು ಸೌಜನ್ಯಕ್ಕೂ ತಮ್ಮ ಅಭಿಪ್ರಾಯ ಕೇಳಲಿಲ್ಲ ಅನ್ನೋ ಸಹಜ ಕೋಪ ಎಸ್ಆರ್ ಶ್ರೀನಿವಾಸ್ರದ್ದು. ಅಲ್ಲದೆ ಸಚಿವ ರಾಜಣ್ಣ ಕೂಡ ಹೌದು, ನಾವು ಮಾಡಿದ್ದೇ ಸರಿ, ಯಾವ ದೊಣ್ಣೆ ನಾಯಕನ ಅಪ್ಪಣೆಯೂ ಬೇಕಿಲ್ಲ ಎಂದಿದ್ದು ಶ್ರೀನಿವಾಸ್ರನ್ನು ಕೆರಳಿಸಿದೆ. ಸಪೋರ್ಟರ್ ಅನ್ನೋ ಕಾರಣಕ್ಕೆ ಈ ರೀತಿ ಆಗಿದೆ ಅನ್ನುವಂಥದ್ದು. ಇದರಲ್ಲಿ ಯಾವ ಸಪೋರ್ಟು ಯಾವುದು ಅದು ಇದು ಎಲ್ಲ ಏನಿಲ್ಲ ರೀ. ಅವೆಲ್ಲ ಸುಳ್ಳು. ಸುಮ್ಮನೆ ಅವನ್ನೆಲ್ಲ ಯಾಕೆ ತರಕ್ ಹೋಗ್ತೇನೆ? ನಾನು ಕರೆದೆ ಅವನು ಮಾತಾಡ್ದ ದರ್ದು ನನಗೇನಿಲ್ಲ. ಅಲ್ಲಪ್ಪ, ಒಂದು ದಲಿತರವ್ರಿಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಥಾನಮಾನ ಕೊಟ್ರೆ ಅದನ್ನ ಆಕ್ಷೇಪಣೆ ಮಾಡ್ತಕ್ಕಂಥದ್ದು ಯಾರೇ ಒಬ್ಬ ಪ್ರಬುದ್ಧ ರಾಜಕಾರಣಿಗೆ ಗೌರವ ತರೋದಿಲ್ಲ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಡಿಕೆಶಿ ಹಾಗೂ ಸಿದ್ದು ಬಣ ಒಂದ್ ಕಡೆ ಆದ್ರೆ ಪ್ರಬಲ ಜಾತಿಯ ಶಾಸಕರು ಹಾಗೂ ದಲಿತ ಶಾಸಕರು ಎಂಬ ಮುಸುಕಿನ ಗುದ್ದಾಟವೂ ಇದೆ. 4 ಕಾಂಗ್ರೆಸ್ ಶಾಸಕರು ಡಿಕೆಶಿ ಪರ ಇದ್ರೆ ಇನ್ನುಳಿದ 3 ದಲಿತ ಶಾಸಕರದ್ದೇ ಪ್ರತ್ಯೇಕ ತಂಡ ಅನ್ನೋ ಚರ್ಚೆ ಶುರುವಾಗಿದೆ. ಇದು ಜಿಲ್ಲಾ ಕಾಂಗ್ರೆಸ್ ಭಿನ್ನಮತಕ್ಕೂ ಕಾರಣವಾಗಿದೆ. ಮಂಜುನಾಥ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.